ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಇದು ರಂಜಾನ್ ಸೀರೀಸಿನ ಮಿನಿ ಲಾಗ್ ಇರ್ತದೆ. ಸಾರಿ, ನಾನು ಲೇಟಾಗಿ ಬಿಡ್ತಾ ಇದ್ದೇನೆ. ಇವತ್ತಿನ ಸ್ಪೆಷಾಲಿಟಿ ಏನಂದರೆ, ಇದು ಅರೌಂಡ್ 6 o'clock ಆಗಿದೆ. ಇದು ಶಾರ್ಜಾ ಬಾರ್ಡರ್ ಹತ್ರ ಇರುವಂಥ ಸಿಗ್ನಲಲ್ಲಿ ಈ ಥರ ಕಿಟ್ಟನ್ನು ಹಂಚ್ತಾ ಇದ್ದಾರೆ. ಇಲ್ಲಿ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗುವಾಗ ದೂರ ಆಗ್ತದೆ. ಕೆಲವರಿಗೆ ಉಪವಾಸ ಬಿಡಲಿಕ್ಕೆ ಸಾಧ್ಯವಾಗದಲ್ಲಿರೋರಿಗೆಲ್ಲ ಈ ಥರ ಕಿಟ್ ಹಂಚ್ತಾ ಇರ್ತಾರೆ. ನಾನು ಸಹ ಒಂದು ಕಿಟ್ ತೊಗೊಂಡೆ ಟ್ರಯಲಿಗೆ ಅಂತ, ನಿಮ್ಮ ಜೊತೆ ಶೇರ್ ಮಾಡುವಂಥ. ಇದು ದುಬೈ ಪೊಲೀಸ್ನವರು ಈ ಥರ ಕಿಟ್ ಹಂಚ್ತಾರೆ. ಈ ಕಿಟ್ಟಲ್ಲಿ ಒಂದು ಜಪಮಾಲೆ ಇರುತ್ತೆ, ನೀರಿರುತ್ತೆ, ಒಂದು ಡೇಟ್ಸ್ ಇರುತ್ತೆ, ಒಂದು ಸ್ನ್ಯಾಕ್ಸ್ ಇರುತ್ತೆ. ಅಂದರೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗುವವರಿಗೆ ಕಷ್ಟ ಆಗಬಾರ್ದು ಅಂತ ಈ ಥರ ಕಿಟ್ಟನ್ನು ಹಂಚ್ತಾರೆ. ಹಾಗೆ ನಾವೀಗ ಹೊರಟಿದ್ದೇವೆ ಫುಜೇರಕ್ಕೆ. ನೋಡಿ, ನಮ್ಮ ಮಕ್ಕಳು ಆ ಕಿಟ್ಟಿಗೋಸ್ಕರ ಜಗಳ ಆಡ್ತಿದ್ದಾರೆ ಇಬ್ಬರು ಕೂತ್ಕೊಂಡು. ಇಲ್ಲೊಂದು ರೆಸ್ಟೋರೆಂಟ್ ಸಿಗ್ತದೆ, ಅಲ್ಲಿ ತುಂಬ ರಶ್ ಇತ್ತು ಫಾಸ್ಟಿಂಗ್ ಬಿಡುವ ಟೈಮಲ್ಲಿ. ಅಂದರೆ ಇಫ್ತಾರ್ ಅಂತ ಸಹ ಹೇಳ್ತಾರೆ, ಯಾಕಂದರೆ ರಂಜಾನ್ ಬರೋ ವಾರದಲ್ಲಿ ಇದ್ದ ಕಾರಣ. ನೋಡಿ, ಈ ರೆಸ್ಟೋರೆಂಟಲ್ಲಿ ಎಷ್ಟು ರಶ್ ಇದೆ ಫಾಸ್ಟಿಂಗ್ ಬಿಡುವ ಟೈಮಲ್ಲಿ. ಈವನ್ ಇಲ್ಲಿ ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಈ ಹೂವನ್ನು ಸಹ ನಿಮಗೆ ತೋರಿಸುವ ಅಂತ ನೆನೆಸಿದೆ. ಈಗ ನಾವು ದುಬೈ ಟು ಶಾರ್ಜಾ ಬಾರ್ಡರಲ್ಲಿದ್ದೇವೆ. ಇನ್ನೇನು ಶಾರ್ಜಾ ಸಹ ರೀಚ್ ಆದ್ವಿ. ಈ ಗ್ರ್ಯಾಂಡ್ ಮಾಸ್ಕ್ ನೋಡಿದ ತಕ್ಷಣ ನಂಗೆ ಗೊತ್ತಾಗ್ತದೆ ಶಾರ್ಜಾ ರೀಚ್ ಆದ್ವಿ. ಮತ್ತು ಶಾರ್ಜಾದಿಂದ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಈಗ ನೋಡಿ, ಬ್ಯೂಟಿಫುಲ್ ಫುಜೇರಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಮನೆಯಿಂದ ಫುಜೇರಕ್ಕೆ, ಅಂದರೆ ನಾವು ದುಬೈಯಿಂದ ಫುಜೇರಕ್ಕೆ ಮ್ಯಾಕ್ಸಿಮಮ್ 1.5 ಗಂಟೆ ಇದೆ. ತುಂಬ ದೂರ ಏನಿಲ್ಲ, 1.5 ಗಂಟೆ ಇದೆ. ಇಲ್ಲಿ ಡ್ರೈವ್ ಪ್ರಕಾರ, ಅಂದರೆ ದುಬೈ ಡ್ರೈವ್ ಪ್ರಕಾರ ಫಾಸ್ಟಾಗಿ 1.5 ಗಂಟೆ ದಾರಿ ಇದೆ. ತುಂಬ ದೂರ ಏನಿಲ್ಲ. ಹೀಗೆ ವೀಕೆಂಡ್ ಅಲ್ವಾ, ಹಾಗೆ ಮಕ್ಕಳಿಗೆ ಸಹ ಎಕ್ಸಾಮ್ ಆದ ನಂತರ ಬ್ರೇಕ್ ಅಂತ ಒಂದು 20 ದಿವಸ ರಜೆ ಸಿಗುತ್ತೆ. ಸೊ ಹಾಗಾಗಿ ಹೋಗೇ ಇರಲಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಐರಮ್ಮನ್ ಮೀಟ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಫುಜೇರಕ್ಕೆ ವೀಕೆಂಡ್ನಲ್ಲಿ. ಬೇರೆ ದಿವಸ ಆಗೋದಿಲ್ಲ, ಯಾಕಂದರೆ ಪ್ರಶಾಂತ್ ವೀಕ್ ಡೇಸಲ್ಲಿ ಫುಲ್ ಬ್ಯುಸಿ ಇರ್ತಾರೆ. ಈವನ್ ಅವರಿಗೆ ಸ್ಯಾಟರ್ಡೇ ಸಹ ವರ್ಕಿಂಗ್, ಸಂಡೇ ಮಾತ್ರ ರಜೆ. ಈಗ ನಾವು ರೀಚ್ ಆದ್ವಿ ನಮ್ಮ ಫುಜೇರಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆತು ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ಚಾನಲ್.